ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅನ್ಯಾಯ ಮಾಡಿದಂತೆ ಮಲ್ಲಿಕಾರ್ಜುನ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಕೇಂದ್ರ ಸರ್ಕಾರಗಳು ಈ ನಾಡಿನ ಯುವಕರಿಗೆ ಒಂದು ಉದ್ಯೋಗ ಕೊಡುವಂಥದ್ದನ್ನು ತೀವ್ರ ರೀತಿಯಲ್ಲಿ ಮಾಡಬೇಕನ್ನೋದು ಒಂದು ನನ್ನ ಒತ್ತಾಯ. ಯಾಕಂದ್ರೆ ಪ್ರತಿ ಯುವಕರಲ್ಲಿ ಒಂದು ಎರಡು ಶಕ್ತಿ ಅನ್ನುವಂಥದ್ದು, ಒಂದು ಕನ್ಸ್ಟ್ರಕ್ಟಿವ್ ಪವರ್ ಇರ್ತೈತಿ, ಇನ್ನೊಂದು ಡಿಸ್ಟ್ರಕ್ಟಿವ್ ಪವರ್ ಇರ್ತೈತಿ. ಯಾವಾಗ ನಾವು ಅವ್ರನ್ನ ಒಳ್ಳೆಯ ರೀತಿಯೊಳಗೆ ಬಳಸ್ಕೊಂಡಾಗ ಈ ದೇಶ ಕಟ್ಟುವಲ್ಲಿ, ನಾಡು ಕಟ್ಟುವಲ್ಲಿ ಅವರು ಒಳ್ಳೆಯ ಆಡಳಿತಗಾರನಾಗಿ ನೇಮಿಸಿ ಕನ್ಸ್ಟ್ರಕ್ಟಿವ್ ಆಗಿ ಅವ್ರನ್ನ ಬೆಳೆಸಲಿಕ್ಕೆ ಸಾಧ್ಯ ಐತಿ. ನಾವು ಅವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದ ಕರೆಯಾದ ಸರ್ಕಾರಗಳು ಅದೇ ಒಂದು ಯುವ ಶಕ್ತಿ ಈ ದೇಶಕ್ಕೆ ಒಂದು ದುಷ್ಪರಿಣಾಮ ಆಗಿ ಪರಿಣಮಿಸೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಡಿಸ್ಟ್ರಕ್ಟಿವ್ ಪವರ್ಸು ಅಲ್ಲಿ ಹೆಚ್ಚಾಗಿ ಪ್ರಜ್ವಲಿಸ್ತೈತಿ. ಆ ದಿಕ್ಕಿನಲ್ಲಿ ಇವತ್ತೇನು ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸಬೇಕನ್ನುವಂಥ ಒತ್ತಾಯವನ್ನು ನಾವು ಎರಿ ಭೂಮಿಗೆ 10 ಲಕ್ಷ ಆದ್ರೆ ಮಟ್ಟಿ ಭೂಮಿಗೆ 25 ಲಕ್ಷ ಆಗಿದೆ. 30 ದುಡ್ಡು ಆಗಿದೆ. ಮೊದಲ 5,000 ರೂಪಾಯಿ ಇರ್ತಿದ್ದೆ. ಯಾರಿಗೆ ತಿಂತಿದ್ದೆ? ವಿಜಯಪುರ ಜಿಲ್ಲೆಯಾದ್ಯಂತ ಒಂದು ದಿವಸ ನಾವು ನೋಡಿದ್ರೆ 20,000ದಿಂದ 2 ಲಕ್ಷವರೆಗೆ ಭಾಳ ಎಲ್ಲೋ ಒಂದ್ ಕಡೆ ಒಂದು 5 ಲಕ್ಷ ಇರ್ತದೆ. ಇಡೀ ಜಿಲ್ಲಾದ್ಯಂತ ಒಂದು ದಿವಸ ಎಲ್ಲ ಕಡೆ 15 ಲಕ್ಷ, 20 ಲಕ್ಷ, 25 ಲಕ್ಷ, ಕಾಕಡಿಗೆ ಬಂದು 40-45 ಲಕ್ಷ ಇತ್ತು. ಜನ ಸಮೃದ್ಧಿ ಅವತ್ತು ದಿವಸ ಅವರ ಭೂಮಿಗೆ ಒಂದು 5 ಎಕರೆ 2 ಎಕರೆ ಭೂಮಿ ಅವ್ದು 2 ಲಕ್ಷ ಇತ್ತಂದ್ರೆ ಇವತ್ತು ದಿವಸ 2 ಎಕರೆ ಭೂಮಿ 50 ಲಕ್ಷ ಆಗಿದೆ. 4 ಎಕರೆ ಇದ್ರೆ 1 ಕೋಟಿ ರೂಪಾಯಿ ಆಗಿದೆ. 5 ಎಕರೆ ಅದು ಎಲ್ಲದೂ ತಮ್ಮ ಆಸ್ತಿ ಇವತ್ತು ದಿವಸ ಬೆಲೆ ಹೆಚ್ಚಿಗೆ ಆಗಿದೆ. ಮತ್ ಮೊದಲ ಬೆಳೆ ಎಷ್ಟು ಬೆಳೀತಿದ್ರಿ ಅದ್ರಾಗ ಆ ಬೆಳೆ ನೋಡಿದ್ರೆ ನೀವು ಒಂದು 10,000 ರೂಪಾಯಿ ಬೆಳಿಬೇಕಂದ್ರೆ ಬಾಳ. ನಮ್ಮ ಭವ್ಯ ಭಾರತ ದೇಶ ದೇವಾನುದೇವತೆಗಳ ಸ್ಥಾನ. ಈ ಒಂದು ಸಂದರ್ಭದಲ್ಲಿ ಗ್ರಹಣ ಒಂದು ಹಿಡಿತಂದರೆ ನಾವೇನು ಮಾಡ್ತಿದ್ರೆ, ಸನಾತನ ಹಿಂದೂ ಧರ್ಮದವರಾದಂಥ ನಾವುಗಳು ಗ್ರಹಣ ಕಾಲದಲ್ಲಿ ಬೆಳಗ್ಗೆ ಇವತ್ತು, ಯಾಕಂದ್ರೆ ಮಧ್ಯಾಹ್ನ ಗ್ರಹಣ ಅಂತ ಕೇಳ್ಪಟ್ಟ ಮೇಲೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಇವತ್ತು ನಾನು ಸಿದ್ದೇಶ್ವರ, ವಿಜಯಪುರದ ಆರಾಧ್ಯ ದೈವ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ಒಂದು ದೇವಸ್ಥಾನದಲ್ಲಿ ನಮಸ್ಕರಿಸಿ ಮಧ್ಯಾಹ್ನ ನಂತರ ನಾವೇನು ನಮ್ಮ ಸನಾತನ ಧರ್ಮದಲ್ಲಿ ನಾವು ಗ್ರಹಣದ ಕಾಲದಲ್ಲಿ ಏನೇನು ಆಚಾರ ವಿಧಿ ವಿಧಾನಗಳದಾವ ಅದನ್ನೆಲ್ಲನೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇದರ ಒಂದು ಗ್ರಹಣ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿರಬೇಕು, ಯಾವ ಥರ ನಾವು ವಿಧಿವಿಧಾನಗಳನ್ನು ಮಾಡಬೇಕು ಅನ್ನುವಂತಹ ಮುಂದಿನ ಪೀಳಿಗೆಯೂ ಕೂಡ ಒಂದು ತಿಳಿಸುವಂತಹ ಕಾರ್ಯವನ್ನು ಒಂದು ಹೆಣ್ಮಕ್ಳು ಇರ್ಬೋದು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರ್ತೈತಿ, ಆ ಮಗುವಿನ ಇದ್ರ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಆ ಗ್ರಹಣದ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಆಹಾರ ಪದ್ಧತಿ ಇರ್ಬೋದು, ಆಮೇಲೆ ಹೊರಗಡೆ ಬರಬಾರ್ದು ಅನ್ನುವಂತಹ ಕೆಲವೊಂದು ನೀತಿ ರೀತಿಗಳನ್ನು ನಾವು ಬಹಳ ಚೆನ್ನಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.